ಅದು ಏನಿದೆ ಇಲ್ಲ ಅಂತ ನಂಗೆ ಗೊತ್ತಿಲ್ಲ. ಈಗ ಏನು ನಮಗೆ ನಮ್ಮ ಹತ್ರ ಇರೋ ಪೇಪರ್ಸ್ ಮಾತ್ರ ನನಗೆ ಗೊತ್ತಿದೆ. ಅವ್ರ ಹತ್ರ ಏನಿದೆ ಏನಿಲ್ಲ ಅವರು ಗ್ರಾಮಸ್ಥರು ಏನಾದ್ರು ಇಲ್ಲಿ ಅರಮನೆಗೆ ತಂದು ಕೊಡ್ಬೋದಾ? ಡಯಾಗ್ರಾಮ್ ಮಾಡ್ತಿದ್ದೀವಿ ಅಂತ ನಮ್ಗೊಂದು ಕಾಗದನ ಏನೋ ಬರ್ದಿದ್ದಿದ್ರೆ ಯಾವ್ಯಾವ್ದು ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗದ. ಈಗ ನಮಗೆ ಯಾವುದನ್ನು ಕಂದಾಯ ಗ್ರಾಮ ಮಾಡ್ತಿದ್ದಾರೆ ಯಾವ್ದು ಮಾಡ್ತಾ ಇಲ್ಲ ನಮ್ಮ ಹತ್ರ ಲಿಸ್ಟ್ ಕೊಟ್ಟಿದ್ದೀವಿ ನಾವು. ಇದರೊಳಗಡೆ ಯಾವ್ದು ಮಾಡ್ತಿದ್ದೀವಿ ಯಾವುದಿಲ್ಲ ಅಂತ ಅವರಿಂದ ಏನೂ ಬಂದೇ ಇಲ್ಲ ನಮ್ಗೆ. ಯಾಕೆ ನಾವು ಅವ್ರ ಜಿಲ್ಲಾಡಳಿತಕ್ಕೆ ಎಲ್ಲ ಮಾಹಿತಿನೂ ಇದೆ. 50ನೇ ಇಸ್ವಿಯಿಂದಾನೂ ಇದೆ. ನಾನು 14ನೇ ಇಸ್ವಿ ಯಾವ್ದು ಪರ್ಟಿಕ್ಯುಲರ್ಲಿ ಕೇಳಿದ್ರೆ ಎಲ್ಲ ಸರ್ವೆ ನಂಬರ್ ಕಂದಾಯ ಗ್ರಾಮದ ವ್ಯಾಪ್ತಿ ಬರ್ತಾ ಇದೆಯಾ? ಗೊತ್ತಿಲ್ಲ ನಮ್ಗೆ, ಅದೇ ಗೊತ್ತಿಲ್ಲ ಯಾವ್ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ಒಂದೊಂದು ಸರ್ವೆ ನಂಬರ್ ಅಲ್ಲಿ ಒಂದೊಂದಿದೆ, ಲಿಸ್ಟ್ ಕಟ್ಟಿದ್ದೀನಿ ಅವ್ರಿಗೆ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳು ದಿನಾನೇ ನಾನು ಫೋನ್ ಮಾಡಿ ಟ್ರೈ ಮಾಡಿದ್ದೀನಿ. ಅವರು ದೇರ್ ವಾಸ್ ನೋ ರೆಸ್ಪಾನ್ಸ್. ಒಂದು ಮೆಸೇಜ್ ಕೂಡ ಹಾಕಿದ್ದೀನಿ. ಅದಾದಮೇಲೆ ಅವರಿಂದ ಏನೋ ನನಗೆ ಮೆಸೇಜ್ ಏನು ಯಾರ ಜೊತೆನೂ ಮಾತಾಡೋಕ್ಕೆ ಏನೋ ತೊಂದರೆ ಇಲ್ಲ. ಗುಂಡ್ಲುಪೇಟೆಗೆ ಬೇರೆ ಏನೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗಲೂ ಒಂದು ಮೆಸೇಜ್ ಹಾಕಿದ್ದೆ. ಅದಕ್ಕೆ ಮಾತ್ರ ಅವರು ಅಕ್ನಾಲೇಜ್ ಮಾಡ್ಕೊಂಡಿದ್ದಾರೆ. ಅದರ ಇದಕ್ಕೆ ಕಾರ್ಯಕ್ರಮಕ್ಕೆ ಅವ್ರು ಬರಲಿಲ್ಲ. ಬಟ್ ನನ್ನ ಮೆಸೇಜ್ ಅಕ್ನಾಲೇಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ನಾನು ಕೊಟ್ಟಿದ್ದ ಮೆಸೇಜ್ಗೆ ಅವ್ರು ಅಕ್ನಾಲೇಜ್ ಮಾಡ್ಕೊಂಡಿದ್ದಾರೆ. ಅವತ್ತೇ ಮಾಡಿದ್ದೀನಿ ಮೇಡಮ್. ಜಿಲ್ಲಾಧಿಕಾರಿಗಳು ನನಗೆ ಇದೇ ಕೊಡ್ತಾ ಇರೋದಪ್ಪ ದಾಖಲೆ ಅವ್ರ ಹತ್ರ ಇದೆ. ನಾನು 14ನೇ ಇಲ್ಲೇ ಕೊಟ್ಟಿದ್ದೀನಿ. ಅಪ್ರಾಕ್ಸಿಮೇಟ್ ಎಷ್ಟು? ಒಂದೊಂದು ಇದೆ, ನೀವು ಪೇಪರ್ಲೇ ನೋಡಿದ್ದೀರಲ್ಲ, ಲಿಸ್ಟ್ ಇದೆ. ಅದು ಒಂದೊಂದು ಸರ್ವೆ ನಂಬರ್ಗಳು ಬೇರೆ ಬೇರೆ ಇದೆ. ಟೋಟಲ್ ಅಷ್ಟು ಬರುತ್ತೆ ಅನ್ಸುತ್ತೆ. ಒಬ್ಬೊಬ್ಬರಿಗೆ ಅಂತ ಕೊಟ್ಟಿರಲ್ಲ ಅನ್ಸುತ್ತಲ್ವ, ಗೊತ್ತಿಲ್ಲ ನನಗೆ ಏನು ಕೊಟ್ಟಿದ್ದಾರೆ ಏನು ಗೊತ್ತಿಲ್ಲ. ನಾನು ಇವತ್ತು ಇಷ್ಟೇ ನಾನು ಹೇಳೋದು, ನನಗೆ ಯಾವ ಥರ ಮಾಹಿತಿನೂ ಇಲ್ಲ. ಇದನ್ನ ಮಾತ್ರ ಪ್ರೆಸ್ಸಿಂದನೇ ನಂಗೆ ಗೊತ್ತಾಗಿರೋದು. ಪ್ರೆಸ್ ಮುಖಾಂತರ ಅವ್ರು ಯಾವ ಕಾರಣಕ್ಕೂ ಇದು ಒಂದು ಗ್ರಾಮಕ್ಕೆ ಸಂಬಂಧಪಟ್ಟದ್ದು ಆ ಮಾಹಿತಿ ನನ್ನ ಹತ್ರ ಇದ್ದಿದ್ದಿದ್ರೆ ನಾನೇ ಹೇಳ್ತೇನೆ. ಅಲ್ಲ, ಅದನ್ನ ಜಿಲ್ಲಾಡಳಿತ ಏನು ಕೊಟ್ಟಿಲ್ಲ. ಜಿಲ್ಲಾಡಳಿತ ಆ ಕಡೆಯಿಂದ ಯಾವ ಕರೆಸ್ಪಾಂಡೆನ್ಸು ಇಲ್ಲ. ನಮಗೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ. ಅದಕ್ಕೆ ಫೋನ್ ನಮೂದಾಗಬೇಕಲ್ಲ ಮೇಡಮ್. ಗೊತ್ತಿಲ್ಲ ಅದಕ್ಕೆ. ಅಲ್ಲ ಈಗ ಯಾಕೆಂದ್ರೆ ಈಗಾಗಲೇ ಮುಂದೆ ಬರಲಿ, ಅದು ಈಗ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಅವ್ರನ್ನ ಆತಂಕ ಮಾಡಲ್ಲ ಅಂತ ಹೇಳಿದ್ದೀನಿ. ಅದು ಕಂದಾಯ ಗ್ರಾಮ ಆ ಸರ್ವೆ ನಂಬರ್ ಬರುತ್ತೆ ಇಲ್ಲ ನಾವು ವೆರಿಫೈ ಮಾಡಬೇಕು. ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ನಮ್ಗೇನು ಇಲ್ವಲ್ಲ. ಟೋಟಲ್ ಆಗಿ ಎಲ್ಲ ಪ್ರಾಪರ್ಟಿ ಕ್ಲೇಮ್ ಮಾಡೋದು ನಮ್ಮ ಹಕ್ಕು. ಮಾಡ್ತೀನಿ, ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆದ್ರೆ ಈ ಅವ್ರಿಗೆ ಗಿಫ್ಟ್ ಇರೋ ಇದ್ರೊಳಗಡೆ ಅವ್ರಿಗೆ ತೊಂದರೆ ಕೂಡ ತೊಂದರೆ ಎಲ್ಲ ಕಡೆಯಿಂದಾನೆ ತೊಂದರೆ ಇದೆ. ಈ ಜಮೀನ್ ನಾವು ಕೇಳ್ದೆ ಅವರೇ ಮಾಡ್ಕೊಡ್ಬೇಕಾಗಿತ್ತು. ಅವ್ರು ಮಾಡಲ್ಲ ಅಂದ್ರೆ ನಾವು ಕೇಳ್ಬೇಕಾಗತ್ತೆ. ನಾವು ಕೇಳಿದ್ದೀನಿ, ಹಿಂದೆನೇ ಕೇಳಿದೆ. ತಿರ್ಗಾ ಅದಕ್ಕೆ ಮತ್ತೆ ಕಂದಾಯ ಗ್ರಾಮ ಆಗುತ್ತೆ ಅಂತ ಈಗಲೂ ಕೂಡ ಕೇಳಿದ್ದೀನಿ. ಅವ್ರು ಅದಕ್ಕೆ ಮಾಹಿತಿ ಕೊಟ್ಟರೆ ಈಗಿರೋ ಮೇಡಮ್ ಸಿನ್ಸ್ 2014 ನಿಮ್ಗೆ ಯಾವುದೇ ಥರ ಕಮ್ಯುನಿಕೇಶನ್ ಮಾಡಿಲ್ಲ. ಯಾವ ಕಮ್ಯುನಿಕೇಶನ್ ಬೇರೆ ಜಿಲ್ಲೆಗಳಲ್ಲಿ ಇದೆಯಲ್ಲ ಮೇಡಮ್, ಅದು ಇರ್ಬೋದು.